ರಾಜ್ಯ ಬಿಜೆಪಿಯಲ್ಲಿ ಬಣ ಪಾಲಿಟಿಕ್ಸ್ ಭಾರಿ ಸದ್ದು ಮಾಡ್ತಿದೆ. ಒಂದ್ ಕಡೆ ರಾಜ್ಯದಲ್ಲಿ ಭೀಕರ ಬರ, ಮತ್ತೊಂದು ಕಡೆ ಗ್ಯಾರಂಟಿಗಳ ಪರಿಷ್ಕರಣೆ, ಹೀಗೆ ನಾನಾ ರೀತಿಯ ಅಸ್ತ್ರಗಳು ವಿಪಕ್ಷಗಳಿಗೆ ಸಿಕ್ಕಿದ್ರೂ ಬಿಜೆಪಿ ಅದನ್ನ ಬಳಸಿಕೊಳ್ಳುವಲ್ಲಿ ವಿಫಲವಾಗ್ತಿದೆ. ಬದಲಿಗೆ ಆಂತರಿಕ ಯುದ್ಧದಲ್ಲಿ ಮಗ್ನರಾಗಿ ಸಂಘಟನೆ ಮೇಲೆ ಭಾರಿ ಪೆಟ್ಟು ಬೀಳ್ತಿದೆ. ಹೀಗಾಗಿ ಹೈಕಮಾಂಡ್ ಗರಂ ಆದ ಬೆನ್ನಲ್ಲೇ ನಾಳೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಮರ್ಜೆನ್ಸಿ ಕೋರ್ ಕಮಿಟಿ ಕರೆದಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಡಿವಿಎಸ್ ಆಡಿಯೋ ಸಂಚಲನ. ನಾಳೆ ಎಮರ್ಜೆನ್ಸಿ ಕೋರ್ ಕಮಿಟಿ ಕರೆದಿದ್ಯಾಕೆ ವಿಜಯೇಂದ್ರ? ರಾಜ್ಯ ಬಿಜೆಪಿಗೆ ಮನೆಯೊಂದು ಮೂರು ಬಾಗಿಲು ಅನ್ನೋ ಕತೆ ಅಕ್ಷರಶಃ ಅನ್ವಯವಾಗುತ್ತೆ. ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ರೀತಿ ನಾಯಕರು ನಡೆದುಕೊಳ್ಳುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕವೂ ಬಿಜೆಪಿ ಸರಿ ಹೋಗುವ ಲಕ್ಷಣ ಕಾಣ್ತಾ ಇಲ್ಲ. ಪರಿಷತ್ ಚುನಾವಣೆಯಲ್ಲಿ ಸೆಟ್ ಬ್ಯಾಕ್. ಸದಾನಂದ ಗೌಡರ ಆಡಿಯೋ ಲೀಕ್ನಿಂದ ರಾಜ್ಯ ಬಿಜೆಪಿಯ ಮೇಲೆ ಹೈಕಮಾಂಡ್ಗೆ ಇದ್ದ ಅಷ್ಟೋ ಇಷ್ಟೋ ಗೌರವವೂ ಕಡಿಮೆಯಾಗಿದೆ. ವಿಜಯೇಂದ್ರ ಹಾಗೂ ಅಶೋಕ್ ವಿರುದ್ಧ ರಾಷ್ಟ್ರೀಯ ಅಧ್ಯಕ್ಷ ನವೀನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕೂಡಲೇ ಕೋರ್ ಕಮಿಟಿ ಕರೆದು ಸಮಸ್ಯೆ ಪರಿಹರಿಸಿ ಸಂಘಟನೆ ಚುರುಕುಗೊಳಿಸಿ ಅಂತ ಸೂಚನೆ ನೀಡಿದ್ದಾರೆ. ನವೀನ್ ಸೂಚನೆ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ನಾಳೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಸದಾನಂದ ಗೌಡರ ಆಡಿಯೋ ವೈರಲ್, ಮುಂದೆ ಹೀಗೆ ಆಗದಂತೆ ಸೂಚನೆ ಹಾಗೂ ಬಿಡದಿ ಭೂ ಸ್ವಾಧೀನ ಸಂಬಂಧಿಸಿದಂತೆ ಯಾವ ರೀತಿ ಹೋರಾಟ ರೂಪಿಸಬೇಕು, ಎಸ್ಐಆರ್ ವಿಚಾರದಲ್ಲಿ ಹೋರಾಟದ ರೂಪುರೇಷೆ ಹಾಗೂ ಬರ ಪ್ರವಾಸ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾಗಿ ಒಂದೇ ತಿಂಗಳಲ್ಲಿ ಆಗಿರುವ ಅನಾಹುತಗಳು, ಹಲವು ಗ್ಯಾರಂಟಿಗಳ ಪರಿಷ್ಕರಣೆ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದಿನ ವಾರದಿಂದ ರಾಜ್ಯ ಬಿಜೆಪಿ ಹೋರಾಟದ ಅಖಾಡಕ್ಕೆ ಇಳಿಯಲು ನಾಳಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡಲಾಗುತ್ತದೆ. ಒಟ್ಟಾರೆ ರಾಜ್ಯ ಬಿಜೆಪಿಯ ಬಣ ಪಾಲಿಟಿಕ್ಸ್ಗೆ ನಾಳಿನ ಕೋರ್ ಕಮಿಟಿ ತೆರೆ ಎಳೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.